ಹೆಲೋ ಎವ್ರಿವನ್, ನಾನು ಚಂದ್ರಶೇಖರ್, ಎಂಟ್ರಿಫಿನ್ ಅಕಾಡೆಮಿಯ ಸ್ಟಾಕ್ ಮಾರ್ಕೆಟ್ ಮೆಂಟರ್. ಇವತ್ತಿನ ಈ ವಿಡಿಯೋನಲ್ಲಿ ನಾವು ಬ್ಯಾಂಕ್ ನಿಫ್ಟಿಯ 8 ಏಪ್ರಿಲ್ನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸನ್ನು ಡಿಸ್ಕಸ್ ಮಾಡೋಕೆ ಹೊರಟಿದ್ದೀವಿ. ಕೇವಲ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಮಾತ್ರ ಅಲ್ಲ, ಇವತ್ತಿನ ಈ ವಿಡಿಯೋನಲ್ಲಿ ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದಾಗೆ ವೋಲಟಿಲಿಟಿ ಇಂಡೆಕ್ಸ್ ಇಂಡಿಯಾ ವಿಕ್ಸ್ ವ್ಯಾಲ್ಯೂ ಕಡಿಮೆ ಇರೋದ್ರಿಂದ ಮಾರ್ಕೆಟು ಲಾಸ್ಟ್ ಒಂದು ವಾರದ ಮೊಮೆಂಟಮ್ ಏನಿದೆ ಆ ಮೊಮೆಂಟಮನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ರಿ. ಜೊತೆಗೆ ಈ ರೀತಿಯಾದ ಕಂಡೀಷನ್ಸಲ್ಲಿ ನಾವು ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡಬೇಕಂತಂದರೆ ಯಾವ ರೀತಿಯಾದ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಸ್ಟೈಲನ್ನು ಫಾಲೋ ಮಾಡಬೇಕು, ಅದರಿಂದ ನಾವು ಲಾಭ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋನಲ್ಲಿ ತಿಳಿಸ್ಕೊಳಕ್ಕೆ ಕೊಟ್ಟಿದ್ದೀನಿ. ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಓಪನಿಂಗ್ ಕ್ಯಾಂಡಲ್ ಏನಿದೆ, ಇವತ್ತು ಬ್ಯಾಂಕ್ ನಿಫ್ಟಿ ಓಪನಿಂಗ್ ಆಗಿರೋ ಬಂದು 48,705ಕ್ಕೆ ಓಪನ್ ಆಗಿ ಫಸ್ಟ್ ಕ್ಯಾಂಡಲಿನ ಫಾರ್ಮೇಷನ್, ಫಸ್ಟ್ 5 ಮಿನಿಟ್ಸಿನ ಕ್ಯಾಂಡಲ್ ಫಾರ್ಮೇಷನ್ ಏನಿದೆ, ಒಂದು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಸ್ಟಿಚ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿರುವಂಥದ್ದು. ಈ ಕ್ಯಾಂಡಲ್ ಫಾರ್ಮೇಷನ್ ಆದಮೇಲೆ ನಾನು 4 ಸ್ಟ್ರೈಕ್ ಪ್ರೈಸ್ಗಳನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಇವತ್ತಿನ 4 ಏಪ್ರಿಲ್ 10 ಎಕ್ಸ್ಪೈರಿಯ 4 ಸ್ಟ್ರೈಕ್ ಪ್ರೈಸ್ಗಳು ಯಾವುದು ಅಂತ ಅಂದರೆ 48,600 PE, 48,800 PE, 48,400 CE ಮತ್ತು 48,600 CE. ಈ 4 ಸ್ಟ್ರೈಕ್ ಪ್ರೈಸ್ಗಳನ್ನು ಸೆಲೆಕ್ಟ್ ಮಾಡಿ ಇಟ್ಕೊತೀನಿ. ಬ್ಯಾಂಕ್ ನಿಫ್ಟಿಯ ಓಪನಿಂಗ್ ಏನಾಗಿದೆ, ಒಂದು ಫ್ಲ್ಯಾಟ್ ಓಪನಿಂಗನ್ನು ಕೊಟ್ಟಿರುವಂಥದ್ದು. ಫಸ್ಟು 5 ಮಿನಿಟ್ಸಿನ ಕ್ಯಾಂಡಲ್ ಒಂದು ಇನ್ವರ್ಟೆಡ್ ಹ್ಯಾಮರ್ ಆಗಿ ಸೂಚಿಸ್ತಾ ಇರುವಂಥದ್ದು. ಈ ಒಂದು ಪ್ಯಾಟರ್ನ್ ಏನನ್ನು ಸೂಚಿಸುತ್ತೆ ಅಂತಂದರೆ ಟ್ರೆಂಡ್ ರಿವರ್ಸಲನ್ನು ಸೂಚಿಸುತ್ತೆ. ಬಟ್ ಸ್ಟಿಲ್ ನಾನು ಈ ಪಾಯಿಂಟಲ್ಲಿ ಯಾವುದೇ ರೀತಿಯಾದ ಟ್ರೇಡನ್ನು ಎಂಟ್ರಿ ಆಗಲಿಲ್ಲ. ಈ ಕ್ಯಾಂಡಲಿನ ಲೋ ಬ್ರೇಕ್ಔಟ್ ಮೇಲೆ ರೀಸನ್ ಏನಂತ ಆದರೆ ನನಗೆ ಮೊಮೆಂಟಮ್ ಮೇಲೆ ಅಷ್ಟು ನಂಬಿಕೆ ಇರಲಿಲ್ಲ. ಬ್ಯಾಂಕ್ ನಿಫ್ಟಿ ಹೆಚ್ಚಿನ ಮೊಮೆಂಟಮ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇರಲಿಲ್ಲ. ಆ ಕಾರಣದಿಂದ ನಾನು ಈ ಪಾಯಿಂಟಲ್ಲಿ ಯಾವುದೇ ರೀತಿಯಾದ ಟ್ರೇಡನ್ನು ಅಟೆಂಪ್ಟ್ ಮಾಡಿಲ್ಲ. ಬಟ್ ಅಬ್ಸರ್ವ್ ಮಾಡ್ತಾ ಇದ್ದೆ, ಇನ್ ಕೇಸ್ ಈ ಪಾಯಿಂಟಲ್ಲಿ ನಾನೇನೋ ಟ್ರೇಡ್ ಅಟೆಂಪ್ಟ್ ಮಾಡಿದ್ದರೆ 48,800 PEನಲ್ಲಿ ಸಮ್ವೇರ್ ಒಂದು 30 to 35 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡುವಂಥ ಒಂದು ಟ್ರೇಡನ್ನು ಪಿಕ್ ಮಾಡ್ಬೋದಿತ್ತು. ಅದಾದಮೇಲೆ ಏನಾಗಿದೆ, ಬ್ಯಾಂಕ್ ನಿಫ್ಟಿ ಈ ಒಂದು ಸಪೋರ್ಟನ್ನು ತೊಗೊಂಡು, ಅಂದರೆ ಯಾವ ಪಾಯಿಂಟಲ್ಲಿ 48,600 ರೇಂಜಲ್ಲಿ ಸಪೋರ್ಟನ್ನು ತೊಗೊಂಡು ಎನ್ಗಲ್ಫ್ ಮಾಡಿ ತಿರ್ಗಾ ಮತ್ತೆ ರೆಸಿಸ್ಟೆನ್ಸ್ ಕಡೆ ಮೂವ್ ಆಗಿರುವಂಥದ್ದು. ನೀವು ನೋಡ್ಬೋದು ಇಲ್ಲಿ ಬ್ಯಾಂಕ್ ನಿಫ್ಟಿ ಏನಾಗಿದೆ ಅಂತಂದರೆ ಆಲ್ಮೋಸ್ಟ್ ಓಪನ್ ಆದ ಟೈಮಿಂದನೂ ಸಮ್ವೇರ್ ಅರೌಂಡ್ 12:15 ತನಕನೂ ಕೂಡ ಬ್ಯಾಂಕ್ ನಿಫ್ಟಿ ಸೈಡ್ ವೇಸಲ್ಲೇ ಮೂವ್ ಆಗಿದೆ. ಆಲ್ಮೋಸ್ಟ್ ಅರ್ಧದಿಂದ ಸೈಡ್ ವೇಸಲ್ಲೇ ಕಳೆದುಬಿಟ್ಟಿದೆ. ಯಾರಾದರೂ ಆ ಥರ ಬಿದ್ದು ಈ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗುತ್ತೆ, ಸಪೋರ್ಟ್ ಬ್ರೇಕ್ಔಟ್ ಆಗುತ್ತೆ, ಹೆಚ್ಚಿನ ಮೊಮೆಂಟಮನ್ನು ಕ್ಯಾಪ್ಚರ್ ಮಾಡ್ಬೋದು ಅಂತ ಹೇಳಿ ನೀವೇನಾದರೂ ಟ್ರೇಡನ್ನು ತೊಗೊಂಡಿದ್ದೀರ ಅಂದರೆ ಆಬ್ವಿಯಸ್ಲಿ ಆ್ಯಸ್ ಎ ಆಪ್ಷನ್ ಬೈಯರ್ ಹೇಳ್ತಾ ಇದ್ದೀನಿ, ನೀವು ಆಬ್ವಿಯಸ್ಲಿ ನಿಮ್ಮ ಪ್ರೀಮಿಯಮ್ ಈಟ್ ಆಗಿರುತ್ತೆ, ಥೀಟಾ ಡಿ ಕೆ ಆಗಿರುತ್ತೆ, ಆಬ್ವಿಯಸ್ಲಿ ಸ್ಟಾಪ್ ಲಾಸ್ ಇಟ್ ಮಾಡ್ಕೊಂಡಿರ್ತೀರ. ಒಂದು ಟೈಮ್ ಕಾಲ್ ಕಡೆ ಹೋಗುತ್ತೆ ಅಂತ, ಒಂದು ಕಡೆ ಪುಟ್ ಕಡೆ ಹೋಗುತ್ತೆ ಅಂತ ಮಾರ್ಕೆಟು ಅಲ್ಲಲ್ಲಿ ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ. ಅವಾಗ ಸ್ವಲ್ಪ ಟೆಂಪ್ಟ್ ಮಾಡ್ತಿತ್ತು. ಇದು ಇವತ್ತಿನ ಕತೆ. ಅದಾದಮೇಲೆ ಏನಾಯಿತು, 12 ಕಾಲ ಆದಮೇಲೆ ಒಂದು ಬ್ರೇಕೌಟನ್ನು ಕೊಟ್ಟು ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಹೋಯಿತು. ನೀವು ಯೋಚನೆ ಮಾಡಿ, ಬ್ಯಾಂಕ್ ನಿಫ್ಟಿ ಈ ಪಾಯಿಂಟಲ್ಲಿ ಕನ್ಫರ್ಮೇಷನ್ ಅಥವಾ ಈ ಪಾಯಿಂಟಲ್ಲಿ ಬ್ರೇಕೌಟ್ ಕೊಟ್ಟಿರೋದು ಇವತ್ತು ಇದೇನು ಫಸ್ಟ್ ಪಾಯಿಂಟಲ್ಲಿ ಮಾತ್ರ ಅಲ್ಲ. ನಾನು ಈ ಪಾಯಿಂಟಲ್ಲಿ ಕೂಡ ವೆಯ್ಟ್ ಮಾಡ್ತಿದ್ದೆ. ಈ ಪಾಯಿಂಟಲ್ಲಿ ನೋಡಿ, ಈ ಲೈವ್ ಮಾರ್ಕೆಟಲ್ಲಿ ನಾವು ನೋಡಬೇಕಾದ್ರೆ ಕ್ಯಾಂಡಲ್ಸ್ಟಿಕ್ಸನ್ನು ಅಥವಾ ಮಾರ್ಕೆಟ್ ಆದಮೇಲೆ ಅಬ್ಸರ್ವ್ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಯಾಕೆ, ಲೈವ್ ಮಾರ್ಕೆಟಲ್ಲಿ ನನಗೆ ಬ್ಯಾಂಕ್ ನಿಫ್ಟಿಯ ಇನ್ನೂ ಈ ರೇಂಜಲ್ಲಿ ಅಂದರೆ ಸಮ್ವೇರ್ ಅರೌಂಡ್ 48,690 ರೇಂಜಲ್ಲಿ ಒಂದು ರೆಸಿಸ್ಟೆನ್ಸ್ ಇತ್ತು. ನೋಡಿ ಇಲ್ಲಿ 1, 2, 3 ಈ 3ನೇ ಕ್ಯಾಂಡಲ್ ಒಂದು ಬ್ರೇಕೌಟನ್ನು ಕೊಡ್ತು. ಆದರೆ ಆ ಬ್ರೇಕೌಟ್ ಸಸ್ಟೈನ್ ಕೂಡ ಆಗಿಲ್ಲ. ಇಲ್ಲೊಂದು ಚಿಕ್ಕ ರೆಸಿಸ್ಟೆನ್ಸನ್ನು ಕ್ರಿಯೇಟ್ ಮಾಡಿರುವಂಥದ್ದು, ಈ ರೆಸಿಸ್ಟೆನ್ಸ್ ಬ್ರೇಕೌಟ್ ಆಗಿರುವಂಥದ್ದು. ಬಟ್ ಆದರೆ ಆ ಬ್ರೇಕೌಟ್ ಸಸ್ಟೈನ್ ಆಗಿಲ್ಲ. ರೀಸನ್ ಏನು, ಬ್ಯಾಂಕ್ ನಿಫ್ಟಿಯಲ್ಲಿ ಹೆಚ್ಚಿನ ಮೊಮೆಂಟಮ್ ಇಲ್ಲ. ನಾವು ಟ್ರೇಡ್ ತೊಗೊಂಡ್ವಿ ಅಂತಂದರೆ 15-20 ಪಾಯಿಂಟಿಗೆ ತೃಪ್ತಿ ಪಟ್ಕೊಳ್ಬೋದು ಅಂತ ಟ್ರೇಡ್ಗಳನ್ನು ಮಾತ್ರ ತೊಗೊಳಕ್ಕಾಗತ್ತೆ. ಸಮ್ಟೈಮ್ಸ್ ಈ 15-20 ಪಾಯಿಂಟನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಹೋಗಿ ನೋಡಿ ಈ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನನಗೆ ತುಂಬ ಮುಖ್ಯವಾಗಿರೋದೇನಪ್ಪ ಅಂತಂದರೆ ನಾನು ಕ್ಯಾಪಿಟಲನ್ನು ಸೇವ್ ಮಾಡ್ಕೋಬೇಕು. ನನಗೆ ಅದು ಮುಖ್ಯ. ಕ್ಯಾಪಿಟಲನ್ನು ಲಾಸ್ ಮಾಡ್ಕೊಳ್ಳದೆ ಪ್ರಾಫಿಟ್ ಮಾಡ್ಕೋಬೇಕು. ಆ ರೀತಿಯಾದ ಕಂಡೀಷನ್ಸ್ಗಳು ಫೇವರಬಲ್ ಆಗಿದ್ದರೆ ಮಾತ್ರ ನಾನು ಟ್ರೇಡಿಗೆ ಎಂಟ್ರಿ ಆಗ್ತೀನಿ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಟ್ರೇಡಿಗೆ ಎಂಟ್ರಿ ಆಗೋದಿಲ್ಲ. ನನಗೆ ಟ್ರೇಡ್ ಸಿಕ್ಕಿಲ್ಲ ಅದು ತೊಂದರೆ ಇಲ್ಲ, ಟ್ರೇಡ್ ಮಿಸ್ ಆದರೂ ಪರವಾಗಿಲ್ಲ, ಆದರೆ ನನ್ನ ಕ್ಯಾಪಿಟಲ್ ಹೋಗಬಾರ್ದು. ದಿಸ್ ಈಸ್ ಮೈ ಪ್ರೈಮ್ ಮೋಟಿವ್. ನಾನು ಕೂಡ ನಿಮಗೆ ಸಜೆಸ್ಟ್ ಮಾಡೋದು ಕೂಡ ಅದೇ. ನೀವು ಮಾರ್ಕೆಟಲ್ಲಿ ಹೆಚ್ಚಿನ ಮೊತ್ತದ ಲಾಭ ಮಾಡಿದ್ದೀರಾ ಅಂತಂದರೆ ರಿಸ್ಕ್ ತೊಗೊಂಡು ಟ್ರೇಡ್ ಮಾಡಿ. ಹೆಚ್ಚಿನ ಮೊತ್ತದ ಲಾಭ ಮಾಡಿಲ್ಲ, ನಿಮ್ಮ ಪೋರ್ಟ್ಫೋಲಿಯೋ ಇನ್ನೂ ಚಿಕ್ಕದಾಗಿದೆ ಅನ್ನೋ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಮೊತ್ತದ ರಿಸ್ಕ್ ತೊಗೋಬೇಡಿ. ಈಗ ನನ್ನ ಪೋರ್ಟ್ಫೋಲಿಯೋ ಕೂಡ ಸ್ವಲ್ಪ ಚಿಕ್ಕದಾಗಿದೆ. ಹಾಗಾಗಿಯೇ ನಾನು ಕೂಡ ಹೆಚ್ಚಿನ ರಿಸ್ಕ್ ತೊಗೊಳ್ಳದೆ ಫೇವರಬಲ್ ಕಂಡೀಷನ್ಸಲ್ಲಿ ಮಾತ್ರ ಟ್ರೇಡ್ ಮಾಡ್ತಾ ಇದ್ದೀನಿ. ಈಗ ಇವತ್ತಿನ ಮಾರ್ಕೆಟಿನ ಕತೆ ಆಯಿತು. ನೀವು ನೋಡಿದ್ರು ಇಲ್ಲಿ ಬ್ರೇಕೌಟ್ ಆಗಿ ಮಾರ್ಕೆಟ್ ತಿರ್ಗ ಸಸ್ಟೈನ್ ಆಗಿಲ್ಲ. ಯಾರೆಲ್ಲ ಇಲ್ಲೆಲ್ಲ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ನೋಡಿ, ಇಲ್ಲೆಲ್ಲ ಟೆಂಪ್ಟ್ ಮಾಡಿರುವಂಥದ್ದು, ಇಲ್ಲೆಲ್ಲ ಆಪ್ಷನ್ ಬಯರ್ಸ್ ಟೆಂಪ್ಟ್ ಮಾಡಿರುವಂಥದ್ದು. ಸಡನ್ನಾಗಿ ಒಂದೇ ಸತಿ ಯಾರೆಲ್ಲ ಇಲ್ಲೆಲ್ಲ ಬೈ ಮಾಡಿ ಒಳ್ಳೆ ಮೊಮೆಂಟಮಿಗೆ ವೆಯ್ಟ್ ಮಾಡ್ತಾಯಿದ್ರಿ, ಯಾಕಂದರೆ ಬೆಳಗ್ಗೆಯಿಂದ ಮಾರ್ಕೆಟ್ ಸೈಡ್ ವೇಸಲ್ಲಿದೆ, ಒಂದು ಒಳ್ಳೆ ಪ್ರಾಫಿಟ್ ಮಾಡಿಬಿಡೋಣ, 10,000 ಹಾಕಿ ಡಬಲ್ ಮಾಡ್ಕೊಬಿಡೋಣ, 20,000 ಹಾಕಿ ಡಬಲ್ ಮಾಡ್ಕೊಬಿಡೋಣ ಅಂತ ಯಾರೆಲ್ಲ ಕಾಯ್ತಾಯಿದ್ರು ಅವ್ರಿಗೆಲ್ಲ ಒಂದೇ ಸತಿ ಕೊಟ್ಟಿರುವಂಥ ಗುಣ ಆಯಿತು.
ಸೊ ಅದಾದಮೇಲೆ ಏನಾಯಿತು, ಅದಾದ್ಮೇಲೆ ಮತ್ತೆ ಬ್ಯಾಂಕ್ ನಿಫ್ಟಿ ಸೈಡ್ ವೇಸಿಗೆ ಹೋಯಿತು. ಸೊ ಹಾಗಾಗಿ ನಾನು ಹೇಳೋದು, ಈ ರೀತಿಯಾದ ಕಂಡೀಷನ್ಸಲ್ಲಿ ನಿಮ್ಮ ಕ್ಯಾಪಿಟಲನ್ನು ಹಾಳು ಮಾಡ್ಕೋಬೇಡಿ. ಇದು ಇವತ್ತಿನ ಕಂಡೀಷನ್. ಸೊ ಅದೇ ಥರ ಲಾಸ್ಟ್ 1 ವೀಕಿನ ಕಂಡೀಷನ್ಸನ್ನು ನೋಡೋದಾದರೆ, ನಾನು ಹೇಳಿದೆ ನೋಡಿ, ಇದು ಹೋದ ವಾರ 1ನೇ ತಾರೀಕಿನ ಮಂಡೇ ಕಂಡೀಷನ್ನು. ಬ್ಯಾಂಕ್ ನಿಫ್ಟಿ ಏನಾಗಿದೆ, ವೋಲಟಿಲಿಟಿ ಇಂಡಿಯಾ ವಿಕ್ಸ್ ಕಡಿಮೆ ಇದೆ, ಓಲ್ಡ್ ಡೇ ಮಾರ್ಕೆಟ್ ಸೈಡ್ ವೈಸ್ ಆಗಿದೆ. ನಾವಿಲ್ಲಿ ಎಲ್ಲಾದರೂ ಸುಮಾರು ಕಡೆ ಟೆಂಪ್ಟ್ ಮಾಡಿದೆ ಮಾರ್ಕೆಟು ಟ್ರೇಡಿಂಗನ್ನು, ಆಪ್ಷನ್ ಬೈಸಿಗೆ ಟ್ರೇಡಿಂಗನ್ನು ತೊಗೊಳೋದಕ್ಕೆ ಟೆಂಪ್ಟಾಗಿ ಲಾಸ್ ಮಾಡ್ಕೊಂಡವ್ರು ಕೂಡ ಇದ್ದೀರಾ. ಸೊ ನಾನಿಲ್ಲಿ ಈ ಓಲ್ಡ್ ಡೇ ವೋಲಟಿಲಿಟಿ ಕಡಿಮೆ ಇರೋದ್ರಿಂದ ಟ್ರೇಡ್ ತೊಗೊಳ್ಳಿಲ್ಲ. ನೆಕ್ಸ್ಟ್ ಡೇ ಕೂಡ ಅಷ್ಟೇ ನೀವು ನೋಡ್ಬೋದು, ನೆಕ್ಸ್ಟ್ ಡೇ ಕೂಡ ಅಷ್ಟೇ ಓಲ್ಡ್ ಡೇ ಮಾರ್ಕೆಟ್ ಸೈಡ್ ವೈಸ್ ಆಗಿರುವಂಥದ್ದು. ಆಲ್ಮೋಸ್ಟ್ ಏನಿಲ್ಲ ಅಂತ ಅಂದರೂ 1:30 ಒಂದು ಬ್ರೇಕ್ ಡೌನನ್ನು ಕೊಟ್ಟಿರುವಂಥದ್ದು. ಈ ಪಾಯಿಂಟಲ್ಲಿ ಒಂದು ಚಿಕ್ಕ ಟ್ರೇಡನ್ನಂತೂ ಮಾಡ್ಕೋಬೋದಿತ್ತು, ಬಟ್ ಅದರ ಹೋಲ್ ಡೇ ಪ್ರೀಮಿಯಂ ಮೀಟಿಂಗ್ ಆಗಿದೆ. ಯಾರೆಲ್ಲ ಈ ದಿನ ಕಾಲ್ ಬಯರ್ಸ್ ಮಾಡಿದ್ರು ಮಂಗಳವಾರ ಯಾರೆಲ್ಲ ಕಾಲ್ ಬೈಯಿಂಗನ್ನು ಮಾಡಿದರು, ಸೊ ಆಬ್ವಿಯಸ್ಲಿ ಅವ್ರು ಸ್ಟಾಪ್ ಲಾಸ್ ಸೆಟ್ ಆಗಿರುತ್ತೆ ಅಥವಾ ಹೆಚ್ಚಿನ ಮೊತ್ತದ ಲಾಸನ್ನಂತೂ ಅನುಭವಿಸಿರ್ತಾರೆ. ಈ ಪಾಯಿಂಟಲ್ಲಿ ಎಕ್ಸಾಕ್ಟ್ಲಿ ತುಂಬ ಸಮಯಗಳ ಕಾಲ ವೆಯ್ಟ್ ಮಾಡಿ ಅಂತಂದರೆ ಆಲ್ಮೋಸ್ಟ್ ಅರ್ಧ ಮುಕ್ಕಾಲು ದಿನ ವೆಯ್ಟ್ ಮಾಡಿ ಈ ಪಾಯಿಂಟಲ್ಲಿ ಯಾರು ಟ್ರೇಡ್ ಪಿಕ್ ಮಾಡಿ ಪ್ರಾಫಿಟ್ ಮಾಡಿದ್ರು ಅಂದರೆ ಐ ಜಸ್ಟ್ ವಾಂಟ್ ಟು ಸೇ ಕಂಗ್ರ್ಯಾಚುಲೇಷನ್ಸ್ ಟು ದಟ್. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಡೇ ಆಬ್ವಿಯಸ್ಲಿ ಬುಧವಾರ ಎಕ್ಸ್ಪೈರಿ ಇತ್ತು. ಎಕ್ಸ್ಪೈರಿ ಇರೋದ್ರಿಂದ ಕಾಲ್ ಬೈ ಮಾಡಿರೋರು, ಪುಟ್ ಬೈ ಮಾಡಿರೋರು, ಆಪ್ಷನ್ ಸೆಲ್ಲಿಂಗ್, ಕಾಲ್ ಸೆಲ್ ಮಾಡಿರೋರು, ಪುಟ್ ಸೆಲ್ ಮಾಡಿರೋರು, ಹೆಡ್ಜಿಂಗ್ ಮಾಡಿರೋರು, ಈ ಪರ್ಟಿಕ್ಯುಲರ್ ಡೇನ ಈ ಪರ್ಟಿಕ್ಯುಲರ್ ಆ ಪರ್ಟಿಕ್ಯುಲರ್ ವೀಕಿನ ಸ್ಟ್ರೈಕ್ ಪ್ರೈಸ್ ಯಾರೆಲ್ಲ ಮಾಡಿದ್ರು ಆಬ್ವಿಯಸ್ಲಿ ಅವರು ಸೆಲ್ಲಿಂಗ್ ಏನಂದರೆ ಅವರ ಪೊಸಿಷನ್ಸನ್ನು ಸ್ಕ್ವೇರ್ ಆಫ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಮಾರ್ಕೆಟಲ್ಲಿ ಮೊಮೆಂಟಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದ್ರ ರೀತಿಯಾಗಿ ಮಾರ್ಕೆಟ್ ಮೂವ್ ಆಗಿದೆ. ಸೊ ಅದು ಕೂಡ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಡೌನ್ ಸೈಡ್ ಬರೋ ಹಾಗೆ ಬಂದು ಈ ಪಾಯಿಂಟಲ್ಲಿ ಸಮ್ವೇರ್ ಅವರು 47,600 ರೇಂಜಲ್ಲಿ ಸಪೋರ್ಟನ್ನು ತೊಗೊಂಡು ಅಲ್ಲಿಂದ ರಿವರ್ಸಲನ್ನು ಆಗಿರ್ಬೋದು. ಈ ದಿನ ಆದರೆ ಬುಧವಾರ ನಾವೇನಾದರೂ ಮೊಮೆಂಟಮನ್ನು ಎಕ್ಸ್ಪೆಕ್ಟ್ ಮಾಡಿ ಬ್ಯಾಂಕ್ ನಿಫ್ಟಿಯ ಎಕ್ಸ್ಪೈರಿ ಇದೆ, ಆ ಟೈಮಲ್ಲಿ ಮೊಮೆಂಟಮ್ ಆಗುತ್ತೆ, ಒಂದು ಸ್ವಲ್ಪ ರಿಸ್ಕ್ ತೊಗೊಂಡು ಟ್ರೇಡ್ ಮಾಡಿದ್ದರೆ ಕಾಲ್ ಆಪ್ಷನ್ ಸೈಡಲ್ಲಿ 1-2-3 ಟ್ರೇಡನ್ನು ಪಿಕ್ ಮಾಡಿ ಲಾಭ ಮಾಡ್ಕೋಬೋದಾಗಿತ್ತು. ಬಟ್ ಸ್ಟಿಲ್ ತುಂಬ ಜನಕ್ಕೆ ಏನಂತಂದರೆ 1-2 ಟ್ರೇಡ್ ಮಾಡ್ತೀವಿ, ಸಣ್ಣ ಪುಟ್ಟ ಪ್ರಾಫಿಟ್ಸನ್ನು ಬುಕ್ ಮಾಡ್ತೀವಿ, ಲಾಭ ಮಾಡಬೇಕಾದ್ರೆ ಕಡಿಮೆ ಮಾಡ್ತೀವಿ, ಲಾಸ್ ಮಾಡ್ಕೋಬೇಕಾದ್ರೆ ಜಾಸ್ತಿ ಲಾಸ್ ಮಾಡ್ಕೊಳ್ತೀವಿ. ಹಾಗಾಗಿನೇ ನಾನು ಹೇಳ್ತೀನಿ, ಈ ಥರ ಕಂಡೀಷನ್ಸಲ್ಲಿ ಸ್ಟಿಲ್ ರಿಸ್ಕಿ ಟು ಟ್ರೇಡ್. ಸೊ ಏನಾಗಿ ನೆಕ್ಸ್ಟ್ ಡೇ ಒಂದು ಒಳ್ಳೆಯ ಮೊಮೆಂಟಮನ್ನು ಕೊಟ್ಟಿದೆ ಸೊ ಮಾರ್ಕೆಟು. ಸೊ ಒಂದು ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿರುವಂಥದ್ದು, ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿ ಸೊ ಆ ಟ್ರೆಂಡ್ ಕಂಟಿನ್ಯೂಯೇಷನ್ ಆಗಿಲ್ಲ, ಟ್ರೆಂಡ್ ರಿವರ್ಸಲ್ ಆಗಿರುವಂಥದ್ದು. ಆ ದಿನ 47,940 ಹೈ ಮಾಡಿ ಸೊ ಅಲ್ಲಿಂದ ಮಾರ್ಕೆಟ್ ಏನಾಗಿದೆ ರಿವರ್ಸಲ್ ಆಗಿ ಬಂದಿದೆ. ಸೊ ಈ ಪಾರ್ಟಲ್ಲಿ ಏನಾದರೂ ಒಂದು ಸೇಫ್ ಝೋನಲ್ಲಿ ಟ್ರೇಡ್ ಪಿಕ್ ಮಾಡ್ಬೋದಿತ್ತು ಅಂತಂದರೆ ಈ ಝೋನಲ್ಲಿ ಒಂದು ಟ್ರೇಡನ್ನು ಪಿಕ್ ಮಾಡ್ಬೋದಿತ್ತು. ಸೊ ಆಲ್ಮೋಸ್ಟ್ ಒಂದು 70-80 ಪಾಯಿಂಟ್ಸನ್ನು ಈ ಒಂದು ಟ್ರೇಡಲ್ಲಿ ಕ್ಯಾಪ್ಚರ್ ಮಾಡ್ಕೋಬೋದಿತ್ತು ಆ ದಿನ ನಾನು ಸೆಲೆಕ್ಟ್ ಮಾಡಿದಂಥ ಸ್ಟ್ರೈಕ್ ಪ್ರೈಸಲ್ಲಿ. ಸೊ ಅದು ಬಿಟ್ಟರೆ ನೆಕ್ಸ್ಟು ಈ ಲಾಸ್ಟ್ ವೀಕಿನ ಶುಕ್ರವಾರ ದಿನವೂ ಕೂಡ ಅಷ್ಟೇ ಹೆಚ್ಚಿನ ಮೊಮೆಂಟಮ್ ಅಂತೂ ಇಲ್ಲ ಮಾರ್ಕೆಟಲ್ಲಿ. ಸೊ ಮೊಮೆಂಟಮ್ ಇರಬೇಕಂತಂದರೆ ಹೇಗಿರ್ಬೇಕು ನೋಡಿ, ಕ್ಯಾಂಡಲ್ಸು ಒಂದು ಗ್ರೀನ್ ಫಾರ್ಮೇಷನ್ ಆಯಿತಾ, ಬ್ಯಾಕ್ ಟು ಬ್ಯಾಕ್ ಗ್ರೀನ್ 1 2 3 4 ಬ್ಯಾಕ್ ಟು ಬ್ಯಾಕ್ ಗ್ರೀನ್ ಕ್ಯಾಂಡಲ್ಗಳು ಫಾರ್ಮೇಷನ್ ಆಗಬೇಕು. ಈ ರೀತಿಯಾಗಿ ಫಾರ್ಮೇಷನ್ ಆದರೆ ಮಾತ್ರ ನಾವು ಮೊಮೆಂಟಮ್ ಕ್ಯಾಂಡಲ್ಸ್ ಅಥವಾ ಟ್ರೇಡನ್ನು ಇಂಟ್ರಾಡೇ ಟ್ರೇಡಿಂಗಿಗೆ ಆಪ್ಷನ್ ಬೇರ್ಸ್ಗೆ ಸೂಟೇಬಲ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಬಟ್ ಅದನ್ನು ನೀವಿಲ್ಲಿ ನೋಡಿ, ಸೊ ರೆಸಿಸ್ಟೆನ್ಸ್ ಬ್ರೇಕೌಟ್ ಆದ ನಂತರ ಮಾರ್ಕೆಟ್ ಸ್ವಲ್ಪ ಮಟ್ಟಿಗೆ ಮೇಲಕ್ಕೆ ಹೋಗಿದೆ, ತಿರ್ಗಾ ವಾಪಸ್ ಬಂದಿದೆ, ಸ್ಲೋ ಮೊಮೆಂಟಮ್. ಸೊ ಈ ರೀತಿಯಾದ ಕಂಡೀಷನ್ಸಲ್ಲಿ ಹೆಚ್ಚಿನ ಲಾಭವನ್ನು ಕೂಡ ಮಾಡೋಕ್ಕಾಗಲ್ಲ. ಈವನ್ ಕಾಲ್ ಸೈಡೇ ಮೂವ್ ಆಗಿದೆ ಶುಕ್ರವಾರ, ಬಟ್ ಸ್ಟಿಲ್ ತುಂಬ ಪೇಷನ್ಸನ್ನು ಟೆಸ್ಟ್ ಮಾಡಿರುತ್ತೆ, ತುಂಬ ಜಾಸ್ತಿ ಲಾಭ ಕೂಡ ಬಂದಿರೋದಿಲ್ಲ. ಸೊ ತುಂಬ ಹೊತ್ತು ಪೇಷನ್ಸ್ ಟೆಸ್ಟ್ ಮಾಡಿದೆ. ಆಲ್ಮೋಸ್ಟ್ ಇನ್ನೇನು ಮಾರ್ಕೆಟ್ ಸೆಕೆಂಡ್ ಸೆಷನಲ್ಲಿ ಇನ್ನೇನು ಎಂಡಿಂಗ್ ಆಗುತ್ತೆ ಅನ್ನೋ ಟೈಮಲ್ಲಿ ಮಾರ್ಕೆಟ್ ಬ್ರೇಕೌಟ್ ಆಗಿ ಮೂವ್ ಆಗಿರುವಂಥದ್ದು. ಸೊ ಹೋಲ್ ಡೇ ಹಿಂಗಾಗಿದೆ. ಸೊ ಲಾಸ್ಟ್ 1 ವೀಕಿಂದ ನಾನು ಕೂಡ ಯಾವುದೇ ರೀತಿಯ ಟ್ರೇಡ್ಸನ್ನು ತೊಗೊಂಡಿಲ್ಲ, ನಾನು ಲೈವ್ ಮಾರ್ಕೆಟಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆದ ಕಾರಣ ನಿಮಗೂ ಕೂಡ ಅಷ್ಟೇ ಅದರ ಅಪ್ಡೇಟ್ಸ್ಗಳನ್ನ ರೆಗ್ಯುಲರ್ ಅಪ್ಡೇಟ್ಸನ್ನು ಕೊಡಲಿಕ್ಕೆ ಆಗ್ತಾಯಿಲ್ಲ. ಆ ಕಾರಣದಿಂದಾಗಿ ನಾನು ಯಾವುದೇ ರೀತಿಯಾದ ವೀಡಿಯೋಸ್ಗಳನ್ನು ಪೋಸ್ಟ್ ಮಾಡ್ತಿಲ್ಲ. ಐ ಆಮ್ ಜಸ್ಟ್ ಇನ್ ಅಬ್ಸರ್ವೇಷನ್ ಮೋಡ್. ಸೊ ಓವರಾಲ್ ಒಂದು ಈ 6 ದಿನದಲ್ಲಿ ನಾವು ಟ್ರೇಡಿಂಗನ್ನು ತೊಗೊಂಡಿದ್ದರೆ ಆಲ್ಮೋಸ್ಟ್ 3 ದಿನ ಲಾಸ್ ಆಗ್ತಾಯಿತ್ತು, 3 ದಿನ ಪ್ರಾಫಿಟ್ ಮಾಡ್ಬೋದಾಯಿತು, ಒಂದು ಸಣ್ಣ ಪ್ರಾಫಿಟ್ಸನ್ನು ಮಾಡ್ಬೋದಿತ್ತು. ಬಟ್ ಸ್ಟಿಲ್ ನಮ್ಮ ಲಾಭಕ್ಕಿಂತ ಲಾಸೇ ಜಾಸ್ತಿ ಆಗಿರ್ತಿತ್ತು. ಸೊ ನನ್ನ ಪ್ರಕಾರ ಏನಪ್ಪ ಅಂತಂದರೆ, ಲಾಭ ಮಾಡಿದ್ರೆ 6 ದಿನ ಟ್ರೇಡ್ ಮಾಡಿದ್ದೀವಿ ಅಂದರೆ 6 ದಿನನೂ ಮಾಡಬೇಕು. ಎಲ್ಲೋ ಹೋದರೆ 1 ದಿನ ಹೋದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ 5 ದಿನ ಅದು ಪ್ರಾಫಿಟ್ ಮಾಡಬೇಕು. 6 ದಿನದಲ್ಲಿ 3 ದಿನ ಲಾಭ ಮಾಡಿ 3 ದಿನ ಲಾಸ್ ಮಾಡ್ಕೊಳ್ಳೋಂಥದ್ದು, ಅದು 3 ದಿನ ಲಾಭ ಮಾಡಿದಾಗ ಒಂದೊಂದು ಟ್ರೇಡರ್ 1,000 ಲಾಭ ಮಾಡಿ, ಲಾಸ್ ಆದಾಗ ಒಂದೊಂದು ಟ್ರೇಡರ್ 3,000 4,000 ಲಾಸ್ ಮಾಡ್ಕೊಳ್ಳುವಂಥ ಸ್ಟ್ರಾಟಜಿ ಅಥವಾ ಆ ರೀತಿಯಾದ ಸಿಚುವೇಷನ್ಸ್ಗಳನ್ನ ನಮಗೆ ಬೇಡ. ಸೊ ಹಾಗಾಗಿನೇ ನಾನು ಟ್ರೇಡಿಂಗನ್ನು ಹಾಲ್ಟ್ ಮಾಡಿದ್ದೀನಿ. ಸೊ ಐ ವಿಲ್ ಕಂಟಿನ್ಯೂ ಒನ್ಸ್ ಈ ವೀಕ್ಸು 13.5 ಮೇಲೆ ಕ್ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ನಾನು ಟ್ರೇಡ್ಸನ್ನು ತೊಗೊತೀನಿ. ಯಾಕೆ ಅಂತಂದರೆ ಅವಾಗ ಮಾರ್ಕೆಟಲ್ಲಿ ಸ್ಟಾಕ್ಸ್ಗಳಲ್ಲಿ ಮೂಮೆಂಟಮ್ ಇರುತ್ತೆ, ಆ ಮೂಮೆಂಟಮ್ಮು ಇಂಡೈರೆಕ್ಟಾಗಿ ಈ ಇಂಡೆಕ್ಸ್ಗಳಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ದಿಸ್ ಈಸ್ ಮೈ ಸ್ಟ್ರಾಟಜಿ ಬೀಯಿಂಗ್ ಆನ್ ಆಪ್ಷನ್ ಬೈಯರ್. ಆ್ಯಸ್ ಆಫ್ ನೌ ಮೈ ಟ್ರೇಡ್ ಇಸ್ ಇನ್ ಆಲ್ಟ್. ಸೊ ಆದರೆ ಈ ರೀತಿಯಾದ ಕಂಡೀಷನ್ಸಲ್ಲಿ ಯಾವೆಲ್ಲ
ಪ್ರಾಫಿಟಬಲ್ ಆಗಂತ ನಾನು ಟ್ರೇಡಿಂಗನ್ನು ಕಂಪ್ಲೀಟಾಗಿ ಹಾಲ್ಟ್ ಮಾಡಲ್ಲ, ಇಂಟ್ರಾಡೇಯನ್ನು ಮಾತ್ರ ಹಾಲ್ಟ್ ಮಾಡಿದ್ದೀನಿ, ಪ್ಯಾರಲಲ್ ಸ್ವಿಂಗ್ ಟ್ರೇಡಿಂಗನ್ನು ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾದ ಕಂಡೀಷನ್ಸಲ್ಲಿ ನಾನು ಸಜೆಸ್ಟ್ ಮಾಡೋ ಸೂಟಬಲ್ ಏನಪ್ಪ ಅಂತಂದರೆ ಸ್ವಿಂಗ್ ಟ್ರೇಡಿಂಗನ್ನು ಮಾಡ್ಬೋದು. ನನ್ನ ಯಾವೆಲ್ಲ ಟ್ರೇಡ್ಸ್ಗಳು ಪ್ರಾಫಿಟಬಲ್ ಆಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ರೀಸೆಂಟಾಗಿ ನಾನಿಲ್ಲಿ ಒಂದು 4 ಎಕ್ಸಾಂಪಲ್ಗಳನ್ನು ಮಾತ್ರ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲವನ್ನು ಕೂಡ ತೋರಿಸಲ್ಲ. ಸೊ ನಾನು ರೀಸೆಂಟಾಗಿ ತೊಗೊಂಡಿರೋಂಥ ಟ್ರೇಡ್ಸ್ಗಳು ಯಾವುದು ಅಂತಂದರೆ ಕೋರೋಮಂಡಲ್ ಅನ್ನೋ ಒಂದು ಸ್ಟಾಕಲ್ಲಿ 1100 ಮೇಲೆ ತೊಗೊಂಡಿದ್ದೆ. ಸೊ ಇದು ಯಾವುದೇ ರೀತಿಯಾದ ಸ್ಟಾಕ್ ರೆಕಮೆಂಡೇಷನ್ ಅಲ್ಲ. ಈ ಸ್ಟಾಕ್ಗಳಲ್ಲಿ ನಾನು ಸ್ವಿಂಗ್ ಟ್ರೇಡಿಂಗನ್ನು ತೊಗೊಂಡಿದ್ದೀನಿ, ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಯಾರಾದರೂ ನಿಮ್ಮ ಓನ್ ನಾಲೆಡ್ಜನ್ನು ಯೂಸ್ ಮಾಡಿ, ನಿಮ್ಮ ವೇ ಆಫ್ ಸ್ಟಾಕ್ ಪಿಕ್ಕಿಂಗನ್ನು ಯೂಸ್ ಮಾಡಿ ಮೊಮೆಂಟಮ್ ಸ್ಟಾಕ್ಸ್ಗಳನ್ನು ಪಿಕ್ ಮಾಡಿ ನೀವು ಕೂಡ ಮೊಮೆಂಟಮನ್ನು ಕ್ಯಾಪ್ಚರ್ ಮಾಡ್ಕೋಬೋದು. ಕೋರೋಮಂಡಲನ್ನು ನಾನು ಮಾರ್ಚ್ 5ನೇ ತಾರೀಕು ಪಿಕ್ ಮಾಡಿದೆ. ಸೊ ಮಾರ್ಚ್ 5ನೇ ತಾರೀಕಿಂದ ಕೋರೋಮಂಡಲ್ ಇವತ್ತು ಯಾವ ಪ್ರೈಸ್ಗೆ ಮೂವ್ ಆಗಿದೆ ಅನ್ನೋದನ್ನು ನೋಡೋಣ. ಸೊ 1100ರಿಂದ 1163ಕ್ಕೆ ಮೂವ್ ಆಗಿರುವಂಥದ್ದು ಕೋರೋಮಂಡಲ್ ಅನ್ನೋ ಒಂದು ಸ್ಟಾಕ್. ಸೊ ನಾನು ಯಾವಾಗಲೂ ನಾನು ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನನ್ನ ಕಂಪ್ಯಾರಿಸನ್ ಯಾವುದಕ್ಕಿರುತ್ತೆ ಅಂತ ಅಂದರೆ ಎಫ್ ಡಿ ರಿಟರ್ನ್ಸು, ಎಸ್ಪೆಷಲಿ ಎಫ್ ಡಿಗಿಂತ ಜಾಸ್ತಿ ರಿಟರ್ನ್ಸ್ ಬರೋದಂತಂದರೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ನಾವು ಹೂಡಿಕೆ ಮಾಡಿದ್ದೀವಿ ಅಂತಂದರೆ ವರ್ಷಕ್ಕೆ 10ರಿಂದ 15% ರಿಟರ್ನ್ಸನ್ನು ತೊಗೊತೀವಿ. ಸೊ ಆ್ಯಸ್ ಆಫ್ ನಾವು ನಾನು ಮಾರ್ಚ್ ತಿಂಗಳಲ್ಲಿ ತೊಗೊಂಡಿದ್ದೀನಿ ಅಂದರೆ ಒಂದು ತಿಂಗಳು ಆಲ್ಮೋಸ್ಟ್ ಒಂದು 40 ದಿನ ಆಗಿದೆ. 40 ದಿನದಲ್ಲಿ ಏನಿಲ್ಲ ಅಂತ ಅಂದ್ರೂ ಈ ಒಂದು ಸ್ಟಾಕ್ 5 to 6% ರಿಟರ್ನ್ಸನ್ನು ಕೊಟ್ಟಿರುವಂಥದ್ದು ಕೋರೋಮಂಡಲ್. ಸೊ ದಿಸ್ ಇಸ್ ನಾನು ಹೇಗೆ ಮಾಡ್ತೀನಿ ಅಂತಂದರೆ ಮೊಮೆಂಟಮ್ ಸ್ಟಾಕ್ಸನ್ನು ಪಿಕ್ ಮಾಡ್ತೀನಿ. ಈವನ್ ಈ ರೀತಿಯಾದ ವರ್ಸ್ಟ್ ಕಂಡೀಷನ್ಸಲ್ಲಿ ಕೂಡ ನಾನು ಪ್ರಾಫಿಟ್ ಮಾಡಬೇಕು. ಅಟ್ಲೀಸ್ಟ್ ತೀರಾ ಹೆಚ್ಚಿನ ಪ್ರಾಫಿಟ್ ಮಾಡಿಲ್ಲ ಅಂತಂದ್ರೂ ಪರವಾಗಿಲ್ಲ. ಸೊ ಅಟ್ಲೀಸ್ಟ್ ಈ ಮ್ಯೂಚುವಲ್ ಫಂಡ್ಸನ್ನು ಮತ್ತು ಈ ಎಫ್ ಡಿ ರಿಟರ್ನ್ಸನ್ನು ಬೀಟ್ ಮಾಡುವಂಥ ರಿಟರ್ನ್ಸನ್ನಂತೂ ಮಾಡಿಕೊಂಡ್ರೆ ಸಾಕು ಅನ್ನೋ ರೀತಿಯಲ್ಲಿ ಆ ಒಂದು ಮೈಂಡ್ ಸೆಟ್ಟಲ್ಲಿ ಮಾಡಿರುವಂಥದ್ದು. ಕೋರೋಮಂಡಲ್ನಲ್ಲಿ ಒಂದು ತಿಂಗಳು 35ರಿಂದ 40 ದಿನದಲ್ಲಿ 5 to 6% ರಿಟರ್ನ್ಸನ್ನು ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಸ್ಟಾಕ್ ಬಂದು ನಾನೇನು ತೋರಿಸ್ತಾ ಇರುವಂಥದ್ದು ನೈಕಾಲು ಕೂಡ ಅಷ್ಟೇ. ನಾನು ಸೆಲೆಕ್ಟ್ ಮಾಡಿರೋಂಥ ಪ್ರೈಸ್ 160 ಮೇಲೆ ಸೆಲೆಕ್ಟ್ ಮಾಡಿದೆ. ಸೊ ಇವತ್ತು ಈ ಸ್ಟಾಕಿನ ಪ್ರೈಸ್ ಎಷ್ಟಿದೆ ಅಂತ ನೋಡೋಣ. ಸೊ ನೈಕಾ ಆಲ್ಮೋಸ್ಟು 180ಗೆ ಮೂವ್ ಆಗಿದೆ. ಅಂದರೆ ನಾನು ತೊಗೊಂಡಿದ್ದಕ್ಕಿಂತ 20 ಪಾಯಿಂಟ್ಸ್ ಮೇಲೆ ಹೋಗಿರುವಂಥದ್ದು. ಆಲ್ಮೋಸ್ಟ್ ಇದನ್ನು ನಾನು ತೊಗೊಂಡಿರೋದು ಬಂದು ಇದು ಅಷ್ಟೇ 35 to 40 ಡೇಸ್ ಆಗಿದೆ. ಆಲ್ಮೋಸ್ಟ್ 12.5 ರಿಟರ್ನ್ಸನ್ನು ಕೊಟ್ಟಿರೋದು. ನಾನು ಹೇಳಿದ್ನಲ್ಲ, ಇದೇ ರಿಟರ್ನ್ಸನ್ನು ನಾವು ಮ್ಯೂಚುವಲ್ ಫಂಡ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಕಂತ ಅಂದರೆ 1 ವರ್ಷ ಕಾಯಬೇಕು, ಕೆಲವೊಂದು ಸಂದರ್ಭದಲ್ಲಿ 2 ವರ್ಷನೇ ಕಾಯಬೇಕಾಗಿರುವಂಥ ಸಂದರ್ಭದಲ್ಲಿ ಬರುತ್ತೆ. ಬಟ್ ಆದರೆ ಸ್ವಿಂಗ್ ಟ್ರೇಡಿಂಗ್ ಎಸ್ಪೆಷಲಿ ಮೊಮೆಂಟಮ್ ಸ್ಟಾಕ್ಸನ್ನು ನಾವು ಪಿಕ್ ಮಾಡ್ತೀವಿ ಅಂತಂದರೆ ತುಂಬ ಕಡಿಮೆ ಅವಧಿನಲ್ಲಿ 1 ತಿಂಗಳು, ಸಮ್ಟೈಮ್ಸ್ 2 ತಿಂಗಳಾಗ್ಬೋದು, ಸಮ್ಟೈಮ್ಸ್ ಒಂದೇ ದಿನಕ್ಕೆ ಬರ್ಬೋದು. ರೀಸೆಂಟಾಗಿ ಇನ್ನೊಂದು ಸ್ಟಾಕನ್ನು ನಾನು ಪಿಕ್ ಮಾಡಿದೆ, ರಾಜೇಶ್ ಎಕ್ಸ್ಪೋರ್ಟ್ಸ್ ಅಂತ. ಸಮ್ವೇರ್ ಅರೌಂಡ್ ಅದನ್ನು ಯಾವ ರೇಂಜಲ್ಲಿ ಪಿಕ್ ಮಾಡಿದೆ ಅಂತ ಅಂದರೆ 297 ಪಿಕ್ ಮಾಡಿದೆ. ಒಂದೇ ದಿನ ನನಗೆ 4% ರಿಟರ್ನ್ಸ್ ಕೊಡ್ತು. ನಾನು ಒಂದೇ ದಿನಕ್ಕೆ 4% ಈ ಸ್ಟಾಕಲ್ಲಿ ಬುಕ್ ಮಾಡಿದೆ. ಸೊ ಏನಕ್ಕೆ ನಾನು ಬುಕ್ ಮಾಡಿದೆ ಅಂದರೆ ಅಷ್ಟು ಶಾರ್ಟ್ ಪೀರಿಯಡಿಗೆ ಒಳ್ಳೆ ರಿಟರ್ನ್ಸ್, ಒಂದಿನಕ್ಕೆ 4% ಕೊಡ್ತಾ ಇದೆ ಅಂತಂದರೆ ಇಟ್ಸ್ ಎ ಗುಡ್ ರಿಟರ್ನ್. ಸೊ ಹಾಗಾಗಿ ಐ ಬುಕ್ ರಾಜೇಶ್. ಇಂಡ್ಯಾಲ್ಕೋ ಅಂತ ಒಂದು ಸ್ಟಾಕನ್ನು ಪಿಕ್ ಮಾಡಿದೆ, ಸಮ್ವೇರ್ ಅರೌಂಡ್ 526ಗೆ ಪಿಕ್ ಮಾಡಿದೆ. ನೋಡೋಣ ಇವತ್ತು ಯಾವ ರೇಂಜಲ್ಲಿದೆ ಅನ್ನೋದನ್ನು ನೋಡೋಣ. ಸೊ ಇವತ್ತು ಇಂಡ್ಯಾಲ್ಕೋ 576, ಈ ಮಾಡಿರೋದು ಬಂದು 590 ಮಾಡಿದೆ. ನಾನು ಸೆಲೆಕ್ಟ್ ಮಾಡಿದ್ರಿಂದ ಆಲ್ಮೋಸ್ಟ್ 50 ಪಾಯಿಂಟ್ಸಲ್ಲಿದೆ, ಅಂದರೆ ಮೋರ್ ದೆನ್ 10% ರಿಟರ್ನ್ಸನ್ನು ಕೊಟ್ಟಿದೆ. ಸೊ ಇದು ಕೂಡ ಅಷ್ಟೇ ತೊಗೊಂಡು ಒಂದು 35 to 40 ಡೇಸ್ ಆಗಿದೆ ಅಷ್ಟೇ. 40 ಡೇಸಿಗೆ 10% ರಿಟರ್ನ್ಸ್ ಅಂತ ಅಂದರೆ ನಾವು ಮ್ಯೂಚುವಲ್ ಫಂಡ್ ಮತ್ತು ಬೇರೆ ಯಾವುದೇ ಇನ್ಸ್ಟ್ರೂಮೆಂಟಿಗೆ ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ದಿಸ್ ಇಸ್ ದ ಬೆಸ್ಟ್ ರಿಟರ್ನ್ಸ್. ಅದು ಕೂಡ ಈ ರೀತಿಯಾದ ಕಂಡೀಷನ್ಸ್ಗಳಲ್ಲಿ ಡೇ ಟ್ರೇಡಿಂಗಲ್ಲಿ ಲಾಸ್ ಮಾಡ್ಕೊಳ್ಳೋ ಬದಲು ಈ ಥರ ಸ್ವಿಂಗ್ ಟ್ರೇಡಿಂಗನ್ನು ಮಾಡಿ ನಾವು ಪ್ರಾಫಿಟಬಲ್ ಆಗಿರ್ಬೋದು. ಓವರಾಲ್ ಟ್ರೇಡಿಂಗಲ್ಲಿ ಆ್ಯಕ್ಟಿವ್ ಆಗಿ ಕೂಡ ಇರ್ತೀವಿ, ಪ್ರಾಫಿಟ್ ಕೂಡ ಮಾಡ್ತಿರ್ತೀವಿ. ಈ ಒಂದು ಕಂಡೀಷನ್ ರಿವರ್ಸ್ ಆದ ನಂತರ ನಾವು ಮತ್ತೆ ಇಂಟ್ರಾಡೇಗೆ ಜಂಪ್ ಆಗೋದು ನನ್ನ ಪ್ರಕಾರ ಸೂಕ್ತ. ನಿಮಗೆ ಇದು ಯಾವಾಗ ಸ್ವಿಂಗ್ ಟ್ರೇಡಿಂಗ್ ಮಾಡಬೇಕು, ಯಾವಾಗ ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕು, ಯಾವ ಕಂಡೀಷನ್ಸಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಆಮೇಲೆ ಸ್ಟಾಕನ್ನು ಯಾವಾಗ ರೈಟ್ ಎಂಟ್ರಿ ಮತ್ತು ರೈಟ್ ಎಕ್ಸಿಟ್ ಸ್ಟ್ರಾಟಜಿಯನ್ನು ತಿಳ್ಕೋಬೇಕು ಅಂತ ಅಂದರೆ ನಾವು ಒಂದು ಕೋರ್ಸನ್ನು ಲಾಂಚ್ ಮಾಡ್ತಾಯಿದ್ದೀವಿ. ಡಿಸ್ಕ್ರಿಪ್ಷನಲ್ಲಿ ನನ್ನ ಮೊಬೈಲ್ ನಂಬರನ್ನು ಹಾಕಿರ್ತೀವಿ. ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕಂತಂದರೆ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.